ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ಆಟ ಈಗ ಕಾವೇರಿದೆ. ಬಿಗ್ ಬಾಸ್ ಶುರುವಾಗಿ 80 ದಿನ ಆಗ್ತಾ ಬರ್ತಿದ್ದಂತೆ ಎಲ್ಲಾ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಮಾತನಾಡೋದಕ್ಕೆ ಹೆದರಿಕೊಳ್ತಿದ್ದವರೆಲ್ಲ ಕುಸ್ತಿಗೆ ರೆಡಿಯಾಗಿ ನಿಂತಿದ್ದಾರೆ. ಇದೆಲ್ಲವೂ ಫೈನಲ್ ಹತ್ತಿರ ಬರ್ತಿರೋದರ ಪರಿಣಾಮವೇ ಬಿಟ್ಟು ಬೇರೇನೂ ಅಲ್ಲ. ಬಿಗ್ ಬಾಸ್ ಮುಗಿಯೋದಕ್ಕೆ ಜಾಸ್ತಿ ಅಂದರೆ 25 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಈ ಹಂತದಲ್ಲಿ ಯಾರು ವರ್ಕೌಟ್ ಮಾಡ್ತಾರೋ ಅವರಿಗೆ ಪಕ್ಕಾ ಕಪ್ ಸಿಗೋದು ಖಾಯಂ. ಕಳೆದ 10 ಸೀಸನ್ ನೋಡ್ಕೊಂಡು ಬಂದಿರೋ ವೀಕ್ಷಕರಿಗೆ ಈ ಹಂತಕ್ಕೆ ಬರ್ತಿದ್ದಂತೆ ಈ ಬಾರಿ ಗೆಲ್ಲೋದು ಇವರೇ ಅನ್ನೋ ಬಹುತೇಕ ಗೆಸ್ಸಿಂಗ್ ಶುರುವಾಗ್ತಿತ್ತು. ಕಳೆದ ಬಾರಿ ಸಂಗೀತ ಅಥವಾ ಕಾರ್ತಿಕ್ ಈ ಇಬ್ಬರಲ್ಲಿ ಒಬ್ಬರು ಗೆಲ್ಲಬಹುದು ಅಂತ ಇಷ್ಟೊತ್ತಿಗಾಗಲೇ ಜನರೇ ಶರಬರೆದಾಗಿತ್ತು. ಆದರೆ ಈ ಬಾರಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗ್ತಿಲ್ಲ, ಗೆಸ್ ಮಾಡೋದಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಇಂಥ ಸ್ಪರ್ಧಿ ಬೆಸ್ಟ್, ಇವರಿದ್ದಕ್ಕೆ ನಾವು ಬಿಗ್ ಬಾಸ್ ನೋಡ್ತಿದೀವಿ. ಎಂಟರ್ಟೈನ್ಮೆಂಟ್ ಬಾಸ್ ಅಂತ ಹೇಳ್ಕೊಳ್ಳೋವಂತ ಒಬ್ರು ಸ್ಪರ್ಧಿ ಇಲ್ಲ. ಎಲ್ಲರೂ ಅವರವರ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಜನರಿಗೆ ಮನೋರಂಜನೆ ಕೊಡಬೇಕು ಅನ್ನೋದನ್ನ ಯಾರೊಬ್ರು ತಲೆಯಲ್ಲಿ ಇಟ್ಕೊಳ್ಳೇ ಇಲ್ಲ. ಹಾಗೆ ನೋಡಿದ್ರೆ ಆರಂಭದ ದಿನಗಳಲ್ಲಿ ಉಗ್ರ ಮಂಜು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಎಂಟರ್ಟೈನ್ಮೆಂಟ್ ಕೊಡೋದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಿದ್ರು. ಆದ್ರೆ ಗೆಳತಿಯರ ಸಂಘ ಕಟ್ಟಿಕೊಂಡ ಮೇಲೆ ಆ ಮಂಜು ಎಲ್ಲೋ ಕಳೆದೋದ್ರು. ಆದ್ರೆ ಮೊನ್ನೆ ಬಂದಿದ್ದ ರಜತ್ ಸೂಪರ್ ಅಂತಿರೋ ಹೊತ್ತಲ್ಲೇ ಇವರ ಗತ್ತು ಗಾನ್ ಚಾಲಿ ಬೆಟ್ಟದ ಮೇಲೆ ಕೂತಿದೆ. ಬಿಗ್ ಬಾಸ್ಗೆ ನಾನೇ ಸುಪೀರಿಯರ್, ನನ್ನ ಬಿಟ್ರೆ ಯಾರೂ ಇಲ್ಲ, ನಾನೇ ಈ ಮನೆ ಕಿಂಗ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಹೀಗಾಗಿಯೇ ಈ ವಾರದ ಎಲಿಮಿನೇಷನ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಹಾಗಾದ್ರೆ ಈ ವಾರ ಮನೆಯಿಂದ ಹೊರ ಹೋಗಿದ್ಯಾರು, ಉಳ್ಕೊಂಡಿದ್ಯಾರು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ 4 ಜನರನ್ನ ಬಿಟ್ಟರೆ ಉಳಿದೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ರಜತ್, ಭವ್ಯ, ಶಿಶಿರ್, ಚೈತ್ರ, ಹನುಮಂತ, ಮೋಕ್ಷಿತಾ ಹಾಗೂ ಧನ್ರಾಜ್. ಸೇಫ್ ಆದವರು ಅಂದರೆ ಕ್ಯಾಪ್ಟನ್ ಆಗಿದ್ದ ಗೌತಮಿ, ಐಶ್ವರ್ಯ, ಮಂಜು ಮತ್ತು ಗೋಲ್ಡ್ ಸುರೇಶ್. ಬಹುಶಃ ಗೋಲ್ಡ್ ಸುರೇಶ್ ನಾಮಿನೇಷನ್ನಿಂದ ಬಚಾವ್ ಆಗದೇ ಇದ್ದಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಶತಸಿದ್ಧ ಆಗಿತ್ತು. 100ಕ್ಕೆ 100% ಈ ವಾರ ಗೋಲ್ಡ್ ಸುರೇಶ್ ಅವರೇ ಮನೆಯಿಂದ ಹೊರ ಹೋಗ್ತಾ ಇದ್ರು. ಅದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅನಾರೋಗ್ಯದ ಕಾರಣದಿಂದ ಕಳೆದ 3-4 ವಾರದಿಂದ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ಕಾಣಿಸ್ತಿಲ್ಲ. ಶಾಲ್ ಹಾಕೊಂಡು ಸೋಫಾ ಮೇಲೆ ಮಲಗಿದ್ದು ಬಿಟ್ರೆ ಮತ್ತೆಲ್ಲೂ ಸುರೇಶ್ ಇರಲಿಲ್ಲ. ಬರೀ ಉಸ್ತುವಾರಿ ಮಾಡೋದ್ರಲ್ಲೇ ಅರ್ಧ ಬಿಗ್ ಬಾಸ್ ಮುಗಿಸಿದ್ದಾರೆ. ಹೀಗಾಗಿಯೇ ಈ ವಾರ ಪಕ್ಕ ಔಟ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇವರ ಲಕ್ ಚೆನ್ನಾಗಿತ್ತು, ಯಾರೂ ನಾಮಿನೇಟ್ ಮಾಡಿಲ್ಲ. ಡಬಲ್ ಧಮಾಕ ಅಂದರೆ ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ಹೀಗಾಗಿ ಮುಂದಿನ ವಾರವೂ ಗೋಲ್ಡ್ ಸುರೇಶ್ ಸೇಫ್ ಆಗ್ತಾರೆ. ಅಲ್ಲಿಗೆ ಇನ್ನೆರಡು ವಾರ ಸುರೇಶ್ ಬಚಾವ್. ಆತ್ಮೀಯರೇ, ಸದ್ಯದ ಮಟ್ಟಿಗೆ ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಒಂದು ಚೈತ್ರ, ಮತ್ತೊಂದು ಧನ್ರಾಜ್. ಇವರಿಬ್ಬರಲ್ಲಿ ಒಬ್ಬರು ಹೋಗೋದು ಬಹುತೇಕ ಪಕ್ಕ ಆಗಿತ್ತು. ಆದರೆ ನಿನ್ನೆಯ ಟಾಸ್ಕ್ನಲ್ಲಿ ನಡೆದ ಸಣ್ಣ ಘಟನೆಯಿಂದಾಗಿ ಇಡೀ ಮನೆ ವಾತಾವರಣವೇ ಬೇರೆಯಾಗಿದೆ. ಬಿಗ್ ಬಾಸ್ ನೋಡೋ ವೀಕ್ಷಕರ ಮನಸ್ಥಿತಿಯೂ ಬದಲಾಗಿದೆ. ಈ ಬಾರಿ ಬಿಗ್ ಬಾಸ್ ಶುರುವಾದ ಮೊದಲ 4-5 ವಾರ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದು ಹೊಡಿಬಡಿ ಕತೆ. ಇದರ ಜೊತೆ ಅವಾಚ್ಯ ಶಬ್ದ. ಈ ಜಗಳವನ್ನೇ ನೋಡಿ ವೀಕ್ಷಕರು ಕೂಡ ರೋಸಿ ಹೋಗಿದ್ರು. ಮತ್ತೀಗ ಶುರುವಾಗಿದೆ. ಅದು ಸಹ ರಜತ್ ಆಡೋ ಮಾತುಗಳನ್ನ ನೋಡ್ತಿದ್ರೆ ಕುಟುಂಬದವರ ಜೊತೆಗೆ ಮಕ್ಕಳನ್ನ ಕೂರಿಸ್ಕೊಂಡು ಬಿಗ್ ಬಾಸ್ ನೋಡೋದಿಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಗೆದ್ದಿದೆ. ಅಂದ್ರೆ ಬಾಯಿ ಬಿಟ್ರೆ ಆ ನನ್ ಮಗ ಈ ನನ್ ಮಗ ಅನ್ನೋ ಮಾತುಗಳೇ ಬರ್ತಿದೆ. ಇಲ್ಲಾಂದ್ರೆ ಕೈಕಾಲ್ ಮುರಿತೀನಿ, ತಲೆ ಹೊಡಿತೀನಿ, ಬರೀ ಇಂಥ ಮಾತುಗಳನ್ನಾಡಿಯೇ ಎದುರಾಳಿಯನ್ನ ಹೆದರಿಸೋ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಧನ್ರಾಜ್ ಎಲ್ರಿಗೂ ಹೆದರಿಕೊಳ್ತಾರೆ ಅನ್ನೋದು ರಜತ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಧನ್ರಾಜ್ ಮೇಲೆ ಇಲ್ಲಸಲ್ಲದ ಪೌರುಷ ತೋರಿಸ್ತಿದ್ದಾರೆ. ಇದೆಲ್ಲವೂ ಬರೀ ಬಾಯಿ ಮಾತಲ್ಲೇ ಇದ್ದಿದ್ರೆ ಇವತ್ತು ಇಷ್ಟೊಂದು ಚರ್ಚೆ ಆಗ್ತಿರ್ಲಿಲ್ಲ. ನಾನಾ ಅನ್ನೋ ಅಹಂನಲ್ಲಿ ಧನ್ರಾಜ್ ಮೇಲೆ ಕೈ ಸಹ ಮಾಡಿದ್ದಾರೆ. ಉತ್ತಮ ಕಳಪೆ ಕೊಡೋ ಸಮಯದಲ್ಲಿ ಧನ್ರಾಜನ್ನ ತಳ್ಳಿದ್ದು ಟಿವಿಗೂ ಡ್ಯಾಮೇಜ್ ಆಗಿದೆ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇದೇ ಗಲಾಟೆ ವಿಷಯವಾಗಿಯೇ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಲಾಯರ್ ಜಗದೀಶ್ರನ್ನ ಕಿಕ್ಔಟ್ ಮಾಡಲಾಗಿತ್ತು. ಹಾಗೆಯೇ ಜಗದೀಶ್ರನ್ನ ತಳ್ಳಿದ್ರು ಅನ್ನೋ ಕಾರಣಕ್ಕೆ ರಂಜಿತ್ರನ್ನ ಹೊರ ಹಾಕಲಾಗಿತ್ತು. ಅವರಿಬ್ಬರನ್ನ ಕಿಕ್ಔಟ್ ಮಾಡಿದ್ರು ಸರಿ ಅನ್ನೋದಾದ್ರೆ ರಜತ್ ಅವರನ್ನು ಹೊರ ಹಾಕಬೇಕು. ಇವತ್ತು ರಂಜಿತ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಇವತ್ತು ರಜತ್ ಮಾಡಿದ್ದು ತಪ್ಪೆ. ರಂಜಿತ್ ಆದ್ರೂ ಜಗದೀಶ್ ಅವರು ಏನೋ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ತಳ್ಳಿದ್ದು, ಅದು ಹುಡುಗಿಯ ಜೊತೆ ಜಗಳಕ್ಕೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ. ಆದರೆ ರಜತ್ ಹಾಗಲ್ಲ, ನಾನು ಹೊಡಿತೀನಿ ಅಂತಾನೆ ಹೋಗಿ ತಳ್ಳಾಡಿದ್ದು. ಹೀಗಾಗಿ ರಜತ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಅನ್ನೋ ಚರ್ಚೆ ಎದ್ದಿದೆ. ಬಿಗ್ ಬಾಸ್ನ ರೂಲ್ಸ್ಗಳು ಎಲ್ರಿಗೂ ಒಂದೇ ಅನ್ನೋದಾದರೆ ರಜತ್ರನ್ನ ಕಿಕ್ಔಟ್ ಮಾಡಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ವಾರ ರಜತ್ ಹೋದ್ರೂ ಅನುಮಾನ ಇಲ್ಲ. ಆತ್ಮೀಯರೇ, ನಿಮ್ಮ ಪ್ರಕಾರ ರಜತ್ ಮಾಡಿದ್ದು ಸರಿನಾ ತಪ್ಪ? ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.